ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಆಕ್ಯುಜಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ SSC GD 2026 ಭಾರತದ ಪ್ರಮುಖ ರಾಜ್ಯ ನೃತ್ಯಗಳು ಅಂದರೆ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸ್ ಪ್ರಶ್ನೋತ್ತರಗಳ ಕುರಿತು ಎಡಿಕ್ವಿಟಿ ಕ್ವಶನ್ ಮೇಲೆ ನಿಮಗೆ ಒಂದು ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಪ್ರೀ ಬ್ಯಾಚ್ ಕ್ಲಾಸ್ 4 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಮತ್ತು ಪರೀಕ್ಷೆಯಲ್ಲಿ ಕೇಳಬಹುದಾದ ಇವು ಇಂಪಾರ್ಟೆಂಟ್ ಜನಪದ ನೃತ್ಯಗಳ ಪ್ರಶ್ನೋತ್ತರಗಳು ಆಗಿರ್ತವೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಏನು ಹೊಸದಾಗಿ ನೋಡ್ತಾ ಇದ್ರಲ್ಲ, ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಜಮ್ಮು ಕಾಶ್ಮೀರ ನೃತ್ಯಗಳು ಅಂದರೆ ಜಮ್ಮು ಕಾಶ್ಮೀರಿನ ಜನಪದ ನೃತ್ಯಗಳು. ದಮ್ಮಾಲ್ ಬಂದ್ಬಿಟ್ಟು ಇದು ವಟಲ್ ಬುಡುಕಟ್ಟು ಪುರುಷರು ಶಂಕುನಾಕಾರದ ಟೋಪಿ ಮತ್ತು ಬ್ಯಾನರ್ ಸುತ್ತ ಮಾಡುವ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್, ದಮಾಲ್ ನೃತ್ಯ. ರೌಫ್ ನೃತ್ಯ ಇದು ಬಂದ್ಬಿಟ್ಟು ಮಹಿಳೆಯರು ವಸಂತ ಮತ್ತು ಈದ್ ಹಬ್ಬ ಎರಡೂ ಸಾಲುಗಳಲ್ಲಿ ನಿಂತು ಮಾಡುವ ಹಬ್ಬ, ಇದು ರೌಫ್ ಆಗಿರುತ್ತೆ ಫ್ರೆಂಡ್ಸ್. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಇತರೆ ಹಬ್ಬ ಜಮ್ಮು ಕಾಶ್ಮೀರದಲ್ಲಿ ಕೂಡ್ ಹಬ್ಬ ಆಚರಿಸ್ತಾರೆ, ಹಿಕ್ಕತ್ ಹಬ್ಬ ಆಚರಿಸ್ತಾರೆ, ಬಾಂಡ್ ಪತೇರ್ ನೃತ್ಯವನ್ನು ಆಚರಿಸುತ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕೇರಳದ ಅತ್ಯಂತ ಪ್ರಮುಖ ನೃತ್ಯಗಳನ್ನು ನೋಡೋಣ. ಮೊದಲನೇದಾಗಿ ಶಾಸ್ತ್ರೀಯ ನೃತ್ಯ ಅಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಬಂದ್ಬಿಟ್ಟು ಕಥಕ್ಕಳಿ ಬಂದ್ಬಿಟ್ಟು ಇದು ಭವ್ಯ ವೇಷ ಮೊಖವರ್ಣಿಕೆ ರೀತಿಯಲ್ಲಿ ಇರುತ್ತೆ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಎಕ್ಸಾಮ್ನಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಅಂತ ಕೇಳಲ್ಲ ಫ್ರೆಂಡ್ಸ್. ಕಥಕ್ಕಳಿ ಯಾವ ವೇಷವನ್ನು ಹೊಂದಿರುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಕೇಳ್ತಾರೆ. ಅದರದ್ದು ಈ ರೀತಿ ಕ್ವಶನ್ನ ಕೇಳ್ತಾನೆ ಫ್ರೆಂಡ್ಸ್. ಡೈರೆಕ್ಟ್ ಕ್ವಶನ್ನ ಎಕ್ಸಾಮ್ನಲ್ಲಿ ಕೇಳೋದೇ ಇಲ್ಲ ಫ್ರೆಂಡ್ಸ್. ಇನ್ನು ಎಡ್ಯುಕೇಟಿವ್ ಪ್ಯಾಟರ್ನ್ ಇದೆ ಇಲ್ಲ ಫ್ರೆಂಡ್ಸ್. ಈಗ 2026 ಇದೇ ರೀತಿ ಕ್ವಶನ್ನ ಕೇಳ್ತಾನೆ. ಮೋಹಿನಿ ಅಟ್ಟಂ ಬಂದ್ಬಿಟ್ಟು ಇದು ಕೇರಳದ ರಾಜ್ಯ ನೃತ್ಯ ಆಗಿತ್ತು. ಇದು ಮಹಿಳೆಯರು ಲಾಲಿತ್ಯ ಬಿಳಿ ಸೀರೆಯಲ್ಲಿ ಈ ನೃತ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಜಾನಪದ ಧಾರ್ಮಿಕ ನೃತ್ಯಗಳು. ತೇಯಂ ನೃತ್ಯ ಬಂದ್ಬಿಟ್ಟು ಇದು ದೇವರ ನೃತ್ಯ ಅಂತ ಹೇಳ್ಬೋದು. ಇದು ಬೃಹತ್ ಕಿರೀಟವನ್ನು ಹೊಂದಿರುವ ನೃತ್ಯ ಆಗಿರುತ್ತೆ. ಒಪ್ಪನ್ ಬಂದ್ಬಿಟ್ಟು ಇದು ಮುಸ್ಲಿಂ ಮದುವೆಯಲ್ಲಿ ಚಪ್ಪಾಳೆ ಮೂಲಕ ಹಾಡುವ ನೃತ್ಯ ಆಗಿರುತ್ತೆ. ಮಾರ್ಗಂಕಳಿ ನೃತ್ಯ ಬಂದ್ಬಿಟ್ಟು ಇದು ಕ್ರಿಶ್ಚಿಯನ್ರ ಧರ್ಮದ ನೃತ್ಯವಾಗಿದ್ದು, ಇದು ದೀಪದ ಸುತ್ತ ಹಾಡುವ ನೃತ್ಯ ಇದಾಗಿರುತ್ತೆ. ತಿರುವಾದಿರ ಕಳಿ ಅಂದರೆ ಕೈಕೊಟ್ಟಿ ಕಳಿ ಇದು ಬಂದ್ಬಿಟ್ಟು ಓಣಂ ನೃತ್ಯವಾಗಿದ್ದು, ಇದು ಮಹಿಳೆಯರು ಗುಂಪಿನಲ್ಲಿ ಹಾಡುವ ನೃತ್ಯ ಆಗಿರುತ್ತೆ. ಒಟ್ಟತುಳಂಲಳ್ ಅಂದರೆ ಇದು ಒಂದು ಹಾಸ್ಯ ನೃತ್ಯವಾಗಿದ್ದು ವಿಡಂಬನೆಯಲ್ಲಿ ಇದು ಮುಖ್ಯವಾಗಿ ಪಾತ್ರ ವಹಿಸುತ್ತದೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಏನು ಹೊಸದಾಗಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈಗಲೇ ಹೋಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತು ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾನು ಟೆಲಿಗ್ರಾಮ್ನಲ್ಲಿ SSC GD ಪ್ರೀವಿಯಸ್ ಇಯರ್ ಅಂದರೆ 2025 ಕ್ವಶನ್ ಪೇಪರ್ ಇಮೇಜ್ ಪಿಕ್ಚರ್ ಫಾರ್ಮೆಟ್ನಲ್ಲಿ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್. ಯಾರಿಗೆಲ್ಲ ಇದು ಬೇಕಪ್ಪ ಅಂದರೆ ನೀವು ಟೆಲಿಗ್ರಾಮ್ಗೆ ಹೋಗಿ ಅಲ್ಲಿ ಜಾಯಿನ್ ಆಗಿ ನೀವು ವಾಟ್ಸಪ್ ಮುಖಾಂತರ ನೀವು ಅಮೌಂಟ್ ಇರುತ್ತೆ ಫ್ರೆಂಡ್ಸ್. ಆ ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ಏನೋ ಇದನ್ನು PDF ನಿಮಗೆ ಕಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದರೆ 2026 ಕ್ವಶನ್ ಪೇಪರು ಯಾವ ರೀತಿ ಬರುತ್ತೆ ಅಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಫ್ರೆಂಡ್ಸ್. ಆದ ಕಾರಣ 2025 GK ಕ್ವಶನ್ ಪೇಪರ್ನ ನಾನು ಇಮೇಜ್ ಪಿಕ್ಚರ್ ಫಾರ್ಮೆಟ್ನಲ್ಲಿ ಒನ್ ಶಾಟ್ ರೀತಿ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್. ಯಾರಿಗೆಲ್ಲ ಬೇಕು ಈಗಲೇ ಹೋಗಿ ವಾಟ್ಸಪ್ DM ಮಾಡಿ, ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ, ನಾನು ನಿಮಗೆ PDF ಕಳಿಸ್ತೀನಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ತಮಿಳುನಾಡು ಅಂದರೆ ತಮಿಳುನಾಡಿನಲ್ಲಿ ಯಾವ ನೃತ್ಯವನ್ನು ಆಚರಿಸ್ತಾರಪ್ಪ ಅಂದರೆ ಭರತನಾಟ್ಯಂ ಇದು ಬಂದ್ಬಿಟ್ಟು ಭಾರತದ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ಬೋದು. ಇದನ್ನು ಸದೀರ್ ಅಂತ ಕೂಡ ಕರೀತಾರೆ. ಇದು ಶಿವನ ನಟರಾಜ ರೂಪಕ್ಕೆ ಇದು ಸಂಬಂಧಿಸಿದೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್ ಭರತನಾಟ್ಯ. ಕೂಚಿಪುಡಿ ಅಂದರೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದ ನೃತ್ಯ ಬಂದ್ಬಿಟ್ಟು ಕೂಚಿಪುಡಿ ಆಗಿರುತ್ತೆ. ಇದು ಶಾಸ್ತ್ರೀಯ ನೃತ್ಯವಾಗಿದ್ದು ಹಿತ್ತಾಳೆ ತಟ್ಟೆಯ ಮೇಲೆ ನಿಂತು ಮಾಡುವ ನೃತ್ಯ ಇದಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಇದನ್ನು ತರಂಗಮ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಅಂದರೆ ಈ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಏನು ಕ್ವಶನ್ ಕೇಳ್ತಾನಪ್ಪ ಅಂತಂದ್ರೆ ಹಿತ್ತಾಳೆ ತಾಮ್ರದ ಮೇಲೆ ಅಂದರೆ ಹಿತ್ತಾಳೆ ತಟ್ಟೆಯ ಮೇಲೆ ನಿಂತು ಮಾಡುವ ನೃತ್ಯ ಯಾವುದು ಅಂತ ಇಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಕೂಚಿಪುಡಿ ಆಗಿರುತ್ತೆ ಫ್ರೆಂಡ್ಸ್. ದಿಮ್ಸಾ ನೃತ್ಯ ಬಂದ್ಬಿಟ್ಟು ಇದು
ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಅರಕು ಕಣಿವೆಯ ಬುಡಕಟ್ಟು ಜನಾಂಗದವರ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ. ನೆಕ್ಸ್ಟ್ ಬಂದ್ಬಿಟ್ಟು ರಾಜಸ್ಥಾನ್. ಅಂದರೆ ರಾಜಸ್ಥಾನದ ರಾಜ್ಯ ನೃತ್ಯಗಳು ಯಾವುವು ಅಂತ ನೋಡೋಣ ಬನ್ನಿ. ಘೂಮರ್ ನೃತ್ಯ ಬಂದ್ಬಿಟ್ಟು ಇದು ರಜಪೂತ ಮಹಿಳೆಯರು ಆಚರಿಸುವ ಹಬ್ಬವಾಗಿದ್ದು ಬಿಲ್ ಬುಡಕಟ್ಟು ಜನಾಂಗ ಇಲ್ಲಿ ಕಂಡುಬರ್ತಾರೆ. ಇದು ಸರಸ್ವತಿ ದೇವಿಯ ಆರಾಧನೆ ಆಗಿರುತ್ತೆ ಫ್ರೆಂಡ್ಸ್ ಘೂಮರ್ ನೃತ್ಯ. ಕಾಲಬೇಲಿಯ ಬಂದ್ಬಿಟ್ಟು ಇದು ಹಾವಾಡಿಗರ ನೃತ್ಯ. ಇದು ಶೇಖ್ ಚಾರ್ಮರ್ ಡ್ಯಾನ್ಸ್ ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಕಾಲಬೇಲಿಯ ನೃತ್ಯ. ಇದು ಯಾರಿಗೆ ಸಂಬಂಧಿಸಿದೆ ಅಂದರೆ ಯಾವ ಪ್ರಾಣಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆನ ಕೇಳ್ಬೋದು, ರೈಸ್ ಮಾಡ್ಬೋದು ಫ್ರೆಂಡ್ಸ್. ಎಡಿಕ್ವಿಟಿ ಪ್ಯಾಟರ್ನ್ ಮೇಲೆ ಆಲ್ಮೋಸ್ಟ್ ಆಲ್ ಡೀಪಾಗಿ ಕೇಳ್ತಾರೆ ಫ್ರೆಂಡ್ಸ್. ಯಾರು ಸಿಂಪಲ್ ಆಗಿ ಕೇಳಲ್ಲ. ಈ ಸಲ ಎಕ್ಸಾಮ್ ಹಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್, ಎಡಿಕ್ವಿಟಿ ಬೇಸ್ ಮೇಲೆ ಇರುತ್ತೆ. ಬಾವೈ ನೃತ್ಯ ಬಂದ್ಬಿಟ್ಟು ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ. ತಲೆಯ ಮೇಲೆ ಹಲವು ಮಡಿಕೆಗಳ ಪ್ರದರ್ಶನ ಮತ್ತು ಕಷ್ಟಕರ ನೃತ್ಯವನ್ನು ಬಾವೈ ನೃತ್ಯ ಅಂತ ಕರೀತಾರೆ ಫ್ರೆಂಡ್ಸ್. ತೇರ್ತಾಲಿ ನೃತ್ಯ ಬಂದ್ಬಿಟ್ಟು ಇದು 13 ಮಂಜಿರ ಅಂದರೆ 13 ತಾಳಗಳನ್ನು ಬಳಸಿ ಮಾಡುವ ನೃತ್ಯ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತೆ. ಇನ್ನು ಪಂಜಾಬ್ ರಾಜ್ಯದಲ್ಲಿ ಭಂಗರಾ ನೃತ್ಯ ಅಂದರೆ ಪುರುಷರು ಸುಗ್ಗಿ ನೃತ್ಯದಲ್ಲಿ ಆಚರಿಸುವುದನ್ನು ಭಂಗರಾ ನೃತ್ಯ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಬೈಸಾಖಿಯ ಸಮಯದಲ್ಲಿ ಈ ನೃತ್ಯವನ್ನು ಪಂಜಾಬಿಗರು ಮಾಡ್ತಾರೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್ ಭಾಂಗ್ರಾ ನೃತ್ಯ. ಅದೇ ರೀತಿಯಾಗಿ ಗಿಡ್ಡ ನೃತ್ಯ ಬಂದ್ಬಿಟ್ಟು ಇದು ಪಂಜಾಬ್ನಲ್ಲಿ ಕಂಡುಬರ್ತದೆ. ಇದು ಮಹಿಳೆಯರು ಮಾಡುವ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಭಾಂಗ್ರಾ ಮತ್ತು ಗಿಡ್ಡ ಇಮೇಜ್ ಮೂಲಕ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಹರಿಯಾಣದ ರಾಜ್ಯ ನೃತ್ಯಗಳು. ಧಮಾಲ್ ನೃತ್ಯ ಬಂದ್ಬಿಟ್ಟು ಇದು ಕೂಡ ಪುರಾತನ ಜನಪದ ನೃತ್ಯ ಅಂತ ಹೇಳ್ಬೋದು. ಮಹಾಭಾರತದ ಕಾಲದಿಂದಲೂ ಇದು ಧಮಾಲ್ ನೃತ್ಯ ಚಾಲ್ತಿಯಲ್ಲಿ ಇರುತ್ತದೆ ಫ್ರೆಂಡ್ಸ್. ಫಾಗ್ ನೃತ್ಯ ಬಂದ್ಬಿಟ್ಟು ಹೋಳಿ ಹಬ್ಬದ ಸಮಯದಲ್ಲಿ ರೈತರು ಸಂತೋಷ ವ್ಯಕ್ತಪಡಿಸಲು ಈ ಹಬ್ಬವನ್ನು ಆಚರಿಸ್ತಾರೆ. ಅಂದರೆ ಈ ನೃತ್ಯವನ್ನು ಮಾಡ್ತಾರೆ. ಪುರುಷರು ಮತ್ತು ಮಹಿಳೆಯರು ಇದನ್ನು 2 ಜನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಡ್ಯಾನ್ಸ್ ಅಂದರೆ ನೃತ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್, ಫಾಗ್ ನೃತ್ಯವನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಲೋರ್ ನೃತ್ಯ. ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಹೋಳಿ ಹಬ್ಬದ ಸಮಯದಲ್ಲಿ ಕೇವಲ ಹುಡುಗಿಯರು ಮತ್ತು ಮಹಿಳೆಯರು ಮಾತ್ರ ಆಚರಿಸುವ ಹಬ್ಬ ಲೋರ್ ನೃತ್ಯ. ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಅಂದರೆ ಈ ರೀತಿ ಪ್ರಶ್ನೆನ ಕೇಳ್ತಾರೆ ಫ್ರೆಂಡ್ಸ್. ಲೋರ್ ನೃತ್ಯ ಬಂದ್ಬಿಟ್ಟು ಇದು ಈ ಹಬ್ಬವನ್ನು ಅಂದರೆ ಯಾರು ಈ ನೃತ್ಯವನ್ನು ಮಾಡ್ತಾರೆ ಅಂತ ಕೇಳಿದರೆ ಹುಡುಗಿಯರು ಅಥವಾ ಮಹಿಳೆಯರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಪ್ರಶ್ನೆಯನ್ನು ಡೀಪಾಗಿ ಕೇಳ್ತಾನೆ ಫ್ರೆಂಡ್ಸ್. ನಾನು ಅಗೇನ್ ಹೇಳ್ತೇನೆ ಫ್ರೆಂಡ್ಸ್, ಡೀಪಾಗಿ ಕೇಳ್ತಾನೆ ಫ್ರೆಂಡ್ಸ್. ಈಗೇನ 20 ಕ್ವಶನ್ ಇದ್ದು ಅಂದರೆ 20 ಕ್ವಶನಲ್ಲಿ ಒಂದು 5 ರಿಂದ 7 ಕ್ವಶನ್ ಮಾತ್ರ ಈಸಿ ಲೆವೆಲ್ ತೆಗಿತಾನೆ. ಮತ್ತು ಇನ್ನೊಂದು 5 ರಿಂದ 6 ಕ್ವಶನ್ ಬಂದ್ಬಿಟ್ಟು ಮಾಡ್ರೇಟ್ ಲೆವೆಲಲ್ಲಿ ತೆಗಿತಾನೆ. ಇನ್ನೊಂದು 5 ರಿಂದ 5 ಕ್ವಶನ್ ಬಂದ್ಬಿಟ್ಟು ಟಫ್ ರೀತಿ ತೆಗಿತಾನೆ ಫ್ರೆಂಡ್ಸ್. ಈ ರೀತಿ ಕ್ವಶನ್ ಪೇಪರ್ ಅದೇ ರೀತಿ ಇರುತ್ತೆ. ಇನ್ನು ಮಹಾರಾಷ್ಟ್ರದ ನೃತ್ಯ ಬಂದ್ಬಿಟ್ಟು ಲಾವಣಿ ನೃತ್ಯ. ಈ ಲಾವಣಿ ನೃತ್ಯ ಬಂದ್ಬಿಟ್ಟು ಪ್ರಸಿದ್ಧ ಜಾನಪದ ನೃತ್ಯ ಅಂತ ಹೇಳ್ಬೋದು. ಇದು ಮಹಾರಾಷ್ಟ್ರದ್ದು ಶಕ್ತಿಯುತ ಲಯವನ್ನು ಇದು ಹೊಂದಿರುತ್ತದೆ. ನೌವಾರಿ ಸೀರೆ ಧರಿಸಿದ ಮಹಿಳೆಯರು ಡೋಲಕಿ ತಾಳವನ್ನು ಈ ನೃತ್ಯದಲ್ಲಿ ಬಾರಿಸ್ತಾರೆ ಫ್ರೆಂಡ್ಸ್. ತಮಾಷಾ ನೃತ್ಯ ಇದು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಸಾಂಪ್ರದಾಯಿಕ ಜನಪದ ರಂಗಭೂಮಿಯ ನೃತ್ಯವಾಗಿದ್ದು ಇದು ಗಾಯನ ಅಭಿನಯ ನೃತ್ಯದ ಮಿಶ್ರಣವನ್ನು ಇದು ತಮಾಷಾ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಲೇಜಿಮ್ ನೃತ್ಯ ಬಂದ್ಬಿಟ್ಟು ಇದು ಲಯಬದ್ಧ ಗುಂಪು ನೃತ್ಯ ಅಂತ ಹೇಳ್ಬೋದು. ಅಂದರೆ ಲೇಜಿಮ್ ವಾದ್ಯದೊಂದಿಗೆ ಗಣೇಶ ಚತುರ್ಥಿ ಮೆರವಣಿಗೆ ಮಾಡುತ್ತಾ ಈ ಹಬ್ಬವನ್ನು ಆಚರಿಸ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಛತ್ತೀಸ್ಗಢ ರಾಜ್ಯದ ಪ್ರಮುಖ ನೃತ್ಯಗಳು ಪಾಂಡವಾನಿ ನೃತ್ಯ ಏನಿದೆ ಫ್ರೆಂಡ್ಸ್, ಇದು ಮಹಾಭಾರತದ ಕಥೆಗಳನ್ನು ಹೇಳುತ್ತದೆ. ಇದರಲ್ಲಿ ಸಂಗೀತ, ಅಭಿನಯ, ತಂಬೂರದೊಂದಿಗೆ ಪ್ರಖ್ಯಾತ ಕಲಾವಿದೆ ಪದ್ಮವಿಭೂಷಣ ತೀಜನ್ ಬಾಯಿ ಅವರು ಇದನ್ನು ಹಾಡ್ತಾರೆ ಫ್ರೆಂಡ್ಸ್. ಅಂದರೆ ಪಾಂಡವಾನಿ ನೃತ್ಯ ಬಂದ್ಬಿಟ್ಟು ಇದು ಛತ್ತೀಸ್ಗಢದ ರಾಜ್ಯ ನೃತ್ಯ ಆಗಿದೆ ಫ್ರೆಂಡ್ಸ್. ರೌತ್ ನಾಚ ಬಂದ್ಬಿಟ್ಟು ಇದು ಯಾದವ ಸಮುದಾಯದವರು ಆಚರಿಸುವ ಹಬ್ಬವಾಗಿದ್ದು ದೀಪಾವಳಿ ನಂತರ ಕೃಷ್ಣನ ಸ್ಮರಣೆ ಮಾಡುವುದಕ್ಕೆ ಈಗ ರಾತ್ ನಾಚವನ್ನು ಛತ್ತೀಸ್ಗಢ ರಾಜ್ಯದಲ್ಲಿ ಆಚರಿಸ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗ ನೃತ್ಯಗಳ ಬಗ್ಗೆ ಕೇಳ್ಬೋದಾದರೆ ಛತ್ತೀಸ್ಗಢ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಛತ್ತೀಸ್ಗಢ ಯಾರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರೋದಿಲ್ಲ. ಇದರ ಮೇಲೆ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಕೇಳ್ಬೋದು ಫ್ರೆಂಡ್ಸ್. ಮತ್ತು ಕೇರಳ ರಾಜ್ಯದ ಮೇಲೂ ಅತಿ ಹೆಚ್ಚು ಪ್ರಶ್ನೆಯನ್ನು ನೃತ್ಯದ ಮೇಲೆ ಕೇಳಿರ್ತಾರೆ. ಇನ್ನು ಜಾರ್ಖಂಡ್ ನೃತ್ಯ ಬಂದ್ಬಿಟ್ಟು ಇಲ್ಲಿ ಆಚರಿಸುವ ನೃತ್ಯ ಚೌ ನೃತ್ಯವು ಇದು ಜಾರ್ಖಂಡದಲ್ಲಿ ಆಚರಿಸ್ತಾರೆ. ಇದು ಯುದ್ಧ ಶೈಲಿಯ ನೃತ್ಯವಾಗಿದ್ದು ಮೊಕವಾಡ ಧರಿಸಿ, ಅಂದರೆ ಇಲ್ಲಿ ಮೊಕವಾಡ ಧರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇಮೇಜ್ ಮೂಲಕ, ರಾಮಾಯಣ ಮಹಾಭಾರತ ಕಥೆಗಳನ್ನು ಇದು ಹೇಳ್ತದೆ. ಅಂದರೆ ಚೌ ನೃತ್ಯ ಇದು ರಾಮಾಯಣ ಮಹಾಭಾರತದ ಬಗ್ಗೆ ಹೇಳ್ತದೆ.
ಇದು ಯುನೆಸ್ಕೋ ಪಟ್ಟಿಯಲ್ಲಿ ಕೂಡ ಇದೆ ಫ್ರೆಂಡ್ಸ್ ಇದು ಛೌ ನೃತ್ಯ. ಅದೇ ರೀತಿಯಾಗಿ ಪೈಂಕಾ ನೃತ್ಯ ಬಂದ್ಬಿಟ್ಟು ಇದು ಜಾರ್ಖಂಡ್ ರಾಜ್ಯದಲ್ಲಿ ಆಚರಿಸ್ತಾರೆ. ಇದು ಸಮರ ಕಲೆ ಆಧಾರಿತ, ಅಂದರೆ ಯೋಧರ ವೇಷ, ಕತ್ತಿ ಮತ್ತು ಗುರಾಣಿ ಮೂಲಕ ಈ ನೃತ್ಯವನ್ನು ಪ್ರದರ್ಶಿಸುತ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಒಡಿಸ್ಸಾ ರಾಜ್ಯದ ನೃತ್ಯಗಳು. ಒಡಿಸ್ಸಾ ಬಂದ್ಬಿಟ್ಟು ಅಂದರೆ ಒಡಿಸ್ಸಾದ ಶಾಸ್ತ್ರೀಯ ನೃತ್ಯ ಒಡಿಸ್ಸಿ ಆಗಿರುತ್ತೆ ಫ್ರೆಂಡ್ಸ್. ದಾಲ್ ಕಾಯ ಬಂದ್ಬಿಟ್ಟು ಇದು ಸಂಬಲ್ಪುರದ ಪ್ರಸಿದ್ಧ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ದಾಲ್ ಕಾಯ ಇದನ್ನು ಒಡಿಸ್ಸಾ ರಾಜ್ಯದಲ್ಲಿ ಆಚರಿಸ್ತಾರೆ. ಗುಟಿಪೋವಾ ಇದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಗುಟಿಪೋವಾ ಬಂದ್ಬಿಟ್ಟು ಇದು ಬಾಲಕರು ಹೆಣ್ಣಿನ ವೇಷ ಧರಿಸಿ ಮಾಡುವ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಈ ಪ್ರಶ್ನೆ ಕೇಳ್ಬೋದು. ಏನಪ್ಪ ಅಂತಂದ್ರೆ ಗುಟಿಪೋವಾ ಇದು ಯಾರ ನೃತ್ಯ ಅಂತ ಕೇಳ್ಬೋದು ಫ್ರೆಂಡ್ಸ್. ಇದನ್ನು ಏನು ಮಾಡ್ತಾರೆ ಫ್ರೆಂಡ್ಸ್, ಬಾಲಕರು ಏನಿರ್ತಾರಲ್ಲ ಅವರು ಹೆಣ್ಣಿನ ವೇಷ ಧರಿಸಿ ಮಾಡುವ, ಅಂದರೆ ಈ ರೀತಿ ಕೇಳ್ಬೋದು, ಬಾಲಕರು ಹೆಣ್ಣಿನ ವೇಷ ಧರಿಸಿ ಮಾಡುವ ನೃತ್ಯ ಯಾವುದು ಅಂತ ಇಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ನಾಲ್ಕು ಆಪ್ಷನ್ ಕೊಟ್ಟರೆ ಗುಟಿಪೋವಾ ಮತ್ತು ಗರ್ಬಾ, ಟಿಪ್ಪಾಣಿ, ಬಿಹು ಅಂತ ಕೇಳಿದರೆ ನೀವು ಗುಟಿಪೋವಾ ಅಂತ ಹಾಕಿ ಫ್ರೆಂಡ್ಸ್. ಈ ರೀತಿ ಎಡಿಕ್ವಿಟಿ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. 12ನೇ ಟಾಪಿಕ್ ಬಂದ್ಬಿಟ್ಟು ಗುಜರಾತ್ ರಾಜ್ಯದ ಪ್ರಮುಖ ನೃತ್ಯಗಳು. ಗರ್ಬಾ ನೃತ್ಯ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಾಗಿದ್ದು ಇದು ನವರಾತ್ರಿಯ ಸಮಯದಲ್ಲಿ ಮಾಡುವ ಜನಪ್ರಿಯ ನೃತ್ಯ ಅಂತ ಹೇಳ್ಬೋದು. ಇದನ್ನು ನವರಾತ್ರಿ ದಿನ ಮಾಡ್ತಾರೆ. ಟಿಪ್ಪಾಣಿ ನೃತ್ಯ ಬಂದ್ಬಿಟ್ಟು ಇದು ಸೌರಾಷ್ಟ್ರ ಭಾಗದ ಮಹಿಳೆಯರು ಮಾಡುವ ನೃತ್ಯ. ಟಿಪ್ಪಾಣಿ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು 13ನೇ ಟಾಪಿಕ್ ಬಂದ್ಬಿಟ್ಟು ಈಶಾನ್ಯ ರಾಜ್ಯಗಳ ನೃತ್ಯಗಳು. ಅಸ್ಸಾಂನಲ್ಲಿ ಕಂಡುಬರುವ ನೃತ್ಯ ಬಂದ್ಬಿಟ್ಟು ಬಿಹು ಅಂತ ಹೇಳ್ಬೋದು. ಬಿಹು ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಸತ್ರಿಯಾ ಕೂಡ ಇದು ಅಸ್ಸಾಂನ ನೃತ್ಯವಾಗಿದ್ದು ಇದು ಶಾಸ್ತ್ರೀಯ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಇವು ಎರಡು. ಮಿಜೋರಾಂದಲ್ಲಿ ಆಚರಿಸುವ ಹಬ್ಬಗಳು ಅಂದರೆ ಈಶಾನ್ಯ ಭಾಗದಲ್ಲಿ ಚೆರವಾ ನೃತ್ಯ, ಬಿದುರು ನೃತ್ಯ ಮತ್ತು ಬ್ಯಾಂಬೋ ಡ್ಯಾನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೇಘಾಲಯದಲ್ಲಿ ಆಚರಿಸುವ ನೃತ್ಯಗಳು ನಾಗಕ್ರೇಮ್ ನೃತ್ಯ, ವಾಂಗಲ ನೃತ್ಯ. ನಾಗಾಲ್ಯಾಂಡದಲ್ಲಿ ಆಚರಿಸುವ ನೃತ್ಯಗಳು ಹಾರ್ನ್ಬಿಲ್ ಉತ್ಸವದ ನೃತ್ಯಗಳನ್ನು ಇಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್. ಇವು ಟೋಟಲ್ ಬಂದ್ಬಿಟ್ಟು ಈಶಾನ್ಯ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯಗಳು ಆಗಿರ್ತವೆ. ತ್ರಿಪುರಾ ನೃತ್ಯ ಬಂದ್ಬಿಟ್ಟು ಇಲ್ಲಿ ಇವ್ರ ರಾಜ್ಯದಲ್ಲಿ ಹೋಜ್ಗಿರಿ ಮತ್ತು ಬಾಟಲ್ ಮತ್ತು ದೀಪವನ್ನು ತಲೆಯಲ್ಲಿ ಇಟ್ಟುಕೊಂಡು ಸಮತೋಲನ ಮಾಡುವ ನೃತ್ಯ ಹೋಜ್ಗಿರಿ ನೃತ್ಯ. ಅಂದರೆ ಇಲ್ಲಿ ಪ್ರಶ್ನೆನ ಈ ರೀತಿ ಕೇಳ್ತಾರೆ ಫ್ರೆಂಡ್ಸ್, ಅಂದರೆ ದೀಪವನ್ನು ತಲೆಯಲ್ಲಿ ಇಟ್ಟುಕೊಂಡು ಸಮತೋಲನ ಮಾಡುವ ನೃತ್ಯ ಯಾವುದಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ಸಲ್ಲಿ ಹೋಜ್ಗಿರಿ ಕೇಳ್ತಾರೆ ಮತ್ತು ಗುಟಿಪೋವಾ ಕೇಳಿರ್ತಾರೆ. ಈ ರೀತಿ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದು ಹೋಜ್ಗಿರಿ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಿಕ್ಕಿಂದಲ್ಲಿ ಚೂಪಾಟ್ ನೃತ್ಯವು ಕಂಡುಬರುತ್ತದೆ. ಸಿಂಗ್ಲಿ ಚಾಮ್ ನೃತ್ಯ ಅಂದರೆ ಲೈನ್ ಡ್ಯಾನ್ಸ್ ಇಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತೀರಿ ಫ್ರೆಂಡ್ಸ್, ನಾ ಮಾಡುವ ವಿಡಿಯೋ ನಿಮಗೆ ಇಷ್ಟವಾದರೆ, ಇಷ್ಟ ಆಗಿದ್ದರೆ ಮಾತ್ರನೇ ನೀವು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋನ ಕೆಳಗಡೆ ಹೋಗಿ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ವಿಡಿಯೋ ಎಲ್ಲರಿಗೂ ರೀಚ್ ಆಗಬೇಕು. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಹೈಪ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್. ಹೈಪ್ ಮಾಡಿದರೆ ಈ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತು ಬೆಲ್ ಐಕಾನ್ ನೋಟಿಫಿಕೇಷನ್ನ ಎನೇಬಲ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಾನು ಎಫರ್ಟ್ ಹಾಕಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ನೀವು ಲೈಕ್, ಶೇರ್, ಕಮೆಂಟ್ ಮಾಡಿದರೆ ನನಗೆ ಮೋಟಿವೇಶನ್ ಆಗುತ್ತೆ. ಇಲ್ಲ ಅಂತಂದರೆ ನನಗೆ ಸ್ವಲ್ಪ ಡಿಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಆದ ಕಾರಣ ತಪ್ಪದೆ ಎಲ್ಲರೂ ಇದಕ್ಕೆ ಈ ಒಂದು ವಿಡಿಯೋಕ್ಕೆ ಏನಿಲ್ಲಂದರೂ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಕಿಂ ನೃತ್ಯಗಳು. ಸಿಕ್ಕಿಂನಲ್ಲಿ ಚೂಪಾಟ್ ಅಂದರೆ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಲೆಪ್ಪಾ ಸಮುದಾಯದವರು ಕಾಂಚನಜುಂಗ ಪರ್ವತವನ್ನು ಪೂಜಿಸಲು ಮಾಡುವ ನೃತ್ಯ ಈ ಚೂಪಾಟ್ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಸಿಂಗಿ ಚಾಮ್ ನೃತ್ಯ ಬಂದ್ಬಿಟ್ಟು ಇದು ಹಿಮದ ಸಿಂಹದ ಸ್ನೋ ಲೈನ್ ವೇಷ ಧರಿಸಿ ಮಾಡುವ ನೃತ್ಯ ಆಗಿರುತ್ತೆ. ಅಂದರೆ ಇದೇನು ಸಿಂಗಿ ಚಾಮ್ ಇದೆಯಲ್ಲ ಫ್ರೆಂಡ್ಸ್, ಇದು ಸ್ನೋ ಲೈನ್ ಅಂದರೆ ಹಿಮದ ವೇಷವನ್ನು ಧರಿಸಿ ಈ ನೃತ್ಯವನ್ನು ಮಾಡ್ತಾರೆ. ಇದು ಸಿಕ್ಕಿಂನ ರಕ್ಷಕ ದೇವತೆಯನ್ನು ಪ್ರತಿನಿಧಿಸುತ್ತದೆ ಫ್ರೆಂಡ್ಸ್. ಇದು ಮರುಣಿ ಬಂದ್ಬಿಟ್ಟು ಇದು ಸಿಕ್ಕಿಂದಲ್ಲಿ ಆಚರಿಸ್ತಾರೆ. ನೇಪಾಳಿ ಸಮುದಾಯದವರು ಅಂದರೆ ಸಮುದಾಯದವರು ಮದುವೆ ಅಥವಾ ತಿಹಾರ್ ಹಬ್ಬದಲ್ಲಿ ಸಮಯದಲ್ಲಿ ಮಾಡುವ ನೃತ್ಯ ಇದಾಗಿರುತ್ತೆ ಫ್ರೆಂಡ್ಸ್. ಇನ್ನು ತ್ರಿಪುರಾ ನೃತ್ಯ ಬಂದ್ಬಿಟ್ಟು ಹೋಜ್ಗಿರಿ, ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಹೋಜ್ಗಿರಿ ರಿಯಾಂಗ್ ಸಮುದಾಯದವರು ಮಹಿಳೆಯರು ಮಾಡುವ ನೃತ್ಯ ಇದಾಗಿರುತ್ತೆ. ಮಡಕೆ ಬಾಟಲಿಯ ಮೇಲೆ ನಿಂತು ತಲೆಯ ಮೇಲೆ ದೀಪದ ಸಮತೋಲನ ಆಗಿರುತ್ತೆ ಫ್ರೆಂಡ್ಸ್. ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಮೇಜ್. ಗರಿಯಾ ನೃತ್ಯ ಇದು ಹೊಸ ವರ್ಷದ ಸಮಯದಲ್ಲಿ ಬರುವ ಸುಗ್ಗಿಯ ಹಬ್ಬದ ನೃತ್ಯ ಆಗಿದ್ದು ಇದು ತ್ರಿಪುರಾ ರಾಜ್ಯದಲ್ಲಿ ಇದನ್ನು ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಮಿಜೋರಾಂ. ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಚೆರವಾ ನೃತ್ಯ ಇದು ಬಿದಿರು ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಬ್ಯಾಂಬೋ ಡ್ಯಾನ್ಸ್ ಇಲ್ಲಿದೆ ಫ್ರೆಂಡ್ಸ್. ಬಿದಿರು ನೃತ್ಯ
ಎಂದು ಇದನ್ನು ಕರೀತಾರೆ ಫ್ರೆಂಡ್ಸ್, ಚೇರವ ನೃತ್ಯವನ್ನು. ಇದು ನೆಲದ ಮೇಲೆ ಬಿದಿರುಗಳನ್ನು ಬಡಿಯುತ್ತಾ ಲಯಬದ್ಧವಾಗಿ ನೃತ್ಯವನ್ನು ಮಾಡ್ತಾರೆ. ಚಪ್ಟಾರ್ ಕುಟ್ ಹಬ್ಬದ ಸಮಯದಲ್ಲಿ ಇದು ಪ್ರಸಿದ್ಧಿ ಅಂತ ಹೇಳ್ಬೋದು. ಕುಲ್ಲಂ ಕುಲ್ಲ ಅಂದರೆ ಕುಲ್ಲಂ ನೃತ್ಯ ಬಂದ್ಬಿಟ್ಟು ಈ ರೀತಿ ನೆನ್ಪಿಟ್ಕೊಳ್ಳಿ, ಕುಲ್ಲಂ ಕುಲ್ಲ ಅಂತ. ಕುಲ್ಲಂ ನೃತ್ಯ ಬಂದ್ಬಿಟ್ಟು ಇದು ಮಿಜೋರಾಂ ರಾಜ್ಯದಲ್ಲಿ ಆಚರಿಸ್ತಾರೆ. ಅತಿಥಿಗಳನ್ನು ಸ್ವಾಗತಿಸಲು ಮಾಡುವ ನೃತ್ಯ ಆಗಿರುತ್ತೆ. ಅಂದರೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನೀವು ನಮಸ್ಕಾರ ಮಾಡ್ತೀರಿ ಫ್ರೆಂಡ್ಸ್, ಅದೇ ರೀತಿಯಾಗಿ ಅತಿಥಿಗಳನ್ನು ಸ್ವಾಗತಿಸಲು ಈ ನೃತ್ಯವನ್ನು ಮಾಡ್ತಾರೆ. ಅಂದರೆ ಇದು ಕುಲ್ಲಂ ಕುಲ್ಲ ಬಂದ್ಬಿಟ್ಟು ಇದು ಮಿಜೋರಾಂ ರಾಜ್ಯದ ನೃತ್ಯ ಆಗಿರುತ್ತೆ. ಮೇಘಾಲಯ ರಾಜ್ಯದ ನೃತ್ಯ ಬಂದ್ಬಿಟ್ಟು ಲಾಹೋ ಆಗಿರುತ್ತೆ ಫ್ರೆಂಡ್ಸ್. ಇದು ಜಯಂತಿಯ ಬೆಟ್ಟಗಳ ಜನರ ಮಾಡುವ ನೃತ್ಯ. ಅಂದರೆ ಜಯಂತಿಯ ಅಂತ ಬುಡಕಟ್ಟು ಜನಾಂಗದವರು ಏನಿರ್ತಾರಲ್ಲ ಫ್ರೆಂಡ್ಸ್, ಅವರು ಮಾಡುವ ನೃತ್ಯ ಇದು ಆಗಿರುತ್ತೆ ಫ್ರೆಂಡ್ಸ್, ಲಾಹೋರ್ ನೃತ್ಯ. ನಾಗಕ್ರೇಮ್ ನೃತ್ಯ ಬಂದ್ಬಿಟ್ಟು ಇದು ಕಾಶಿ ಬುಡಕಟ್ಟಿನ ಜನಾಂಗದವರು ಪ್ರಮುಖ ಅಂದರೆ ಸುಗ್ಗಿ ಹಬ್ಬದ ನೃತ್ಯ ಇದಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಸುಗ್ಗಿ ಹಬ್ಬದಲ್ಲಿ ಮಾಡುವ ನೃತ್ಯ ಇದಾಗಿರುತ್ತೆ. ಕಾಶಿ ಬುಡಕಟ್ಟು ಜನಾಂಗದವರು ನಾಗಕ್ರೇಮ್ ನೃತ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶ್ ಪೋಪಿರ್ ನೃತ್ಯ ಇದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ನಾ ಏನು ಹೇಳ್ತೀನಲ್ಲ ಫ್ರೆಂಡ್ಸ್, ಇವು ಎಲ್ಲ ಇಂಪಾರ್ಟೆಂಟ್ ಫ್ರೆಂಡ್ಸ್. ಗ್ಯಾಲೋ ಬುಡಕಟ್ಟು ಜನಾಂಗದ ಮಹಿಳೆಯರು ಮಾಡುವ ನೃತ್ಯ ಪೋಪಿರ್ ಆಗಿರುತ್ತೆ. ಪೋಣಾಂಗ್ ನೃತ್ಯ ಬಂದ್ಬಿಟ್ಟು ಇದು ಆದಿ ಬುಡಕಟ್ಟು ಜನಾಂಗದವರು ಸುಗ್ಗಿ ಕಾಲದಲ್ಲಿ ಮಾಡುವ ನೃತ್ಯ ಇದಾಗಿರುತ್ತೆ ಫ್ರೆಂಡ್ಸ್. ವಾಂಚೋ ನೃತ್ಯ ಬಂದ್ಬಿಟ್ರು ಚೆನ್ನಾಗಿ ವಾಂಚೋದಲ್ಲ ಫ್ರೆಂಡ್ಸ್, ವಾಂಚೋ ನೃತ್ಯ ಅಂದರೆ ಬೇರೆದು. ವಾಂಚೋ ಬುಡಕಟ್ಟಿನವರು ಹಬ್ಬಗಳ ಸಂದರ್ಭದಲ್ಲಿ ಮಾಡುವ ನೃತ್ಯ ವಾಂಚೋ, ಇದು ಅರುಣಾಚಲ ಪ್ರದೇಶ ರಾಜ್ಯ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯಗಳು ಮಣಿಪುರಿ, ಇದು ಭಾರತದ ಶಾಸ್ತ್ರೀಯ ನೃತ್ಯವಾಗಿದ್ದು ರಾಧಾಕೃಷ್ಣರ ರಾಸಲೀಲೆಗೆ ಇದು ಮಣಿಪುರಿ ನೃತ್ಯ ಸಂಬಂಧಿಸಿದೆ ಫ್ರೆಂಡ್ಸ್. ತಾಂಗ್ ತಾ ನೃತ್ಯ ಬಂದ್ಬಿಟ್ಟು ಇದು ಸಮರಕಲೆ ನೃತ್ಯ. ಅಂದರೆ ಕತ್ತಿ ಮತ್ತು ಗುರಾಣಿಗಳನ್ನು ಈ ನೃತ್ಯದಲ್ಲಿ ಬಳಸ್ತಾರೆ. ಪಂಗ್ ಚೊಲೋಮ್ ನೃತ್ಯ ಬಂದ್ಬಿಟ್ಟು ಇದು ಡ್ರಮ್ ಬಾರಿಸುತ್ತಾ ಜಿಗಿಯುತ್ತಾ ಮಾಡುವ ನೃತ್ಯ. ಈ ಡೋಲ್ ಹೊಡಿತಾರಲ್ಲ ಫ್ರೆಂಡ್ಸ್, ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದು ಮಣಿಪುರ ರಾಜ್ಯದಲ್ಲಿ ಪಂಗ್ ಚೊಲೋಮ್ ನೃತ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್. ಇದೆಲ್ಲ ಬಂದ್ಬಿಟ್ಟು ಎಡ್ಯುಕೇಟಿವ್ ಬೇಸ್ ಕ್ವಶನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಅಸ್ಸಾಂದಲ್ಲಿ ಮಾಡುವ ನೃತ್ಯ ಯಾವಪ್ಪ ಅಂತಂದ್ರೆ ಸತ್ರಿಯ ನೃತ್ಯ. ಇದು 500 ವರ್ಷಗಳ ಹಳೆಯ ಶಾಸ್ತ್ರೀಯ ನೃತ್ಯವಾಗಿದ್ದು ಶ್ರೀಮಂತ ಶಂಕರದೇವರು ಇದನ್ನು ಪರಿಚಯಿಸ್ತಾರೆ. ಅಂದರೆ ಸತ್ರಿಯಾದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾವ ರೀತಿ ಅಂತಂದರೆ ಸತ್ರಿಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಪ್ರಶ್ನೆಯನ್ನು ಕೇಳ್ಬೋದು. ಅದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಮೊದಲೆಲ್ಲ ಆ ರೀತಿ ಕ್ವಶನ್ ಕೇಳ್ತಿದ್ರು. ಈ ಎಡ್ಯುಕೇಟಿವ್ ಬೇಸ್ಡ್ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರಪ್ಪ ಅಂತಂದ್ರೆ, ಅಂದರೆ ಶ್ರೀಮಂತ ಶಂಕರದೇವ ಅವರು ಯಾವ ನೃತ್ಯವನ್ನು ಪರಿಚಯಿಸಿದ್ದಾರೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಸತ್ರಿಯ ಅಂತ ನೀವು ಹಾಕ್ಬೇಕು ಫ್ರೆಂಡ್ಸ್. ಅದು ಮತ್ತು ಎಷ್ಟು ವರ್ಷದ ಅಂದರೆ ಸತ್ರಿಯ ನೃತ್ಯ ಬಂದ್ಬಿಟ್ಟು ಎಷ್ಟು ವರ್ಷದ ಹಳೆಯ ನೃತ್ಯ ಅಂತ ಕೇಳ್ಬೋದು ಫ್ರೆಂಡ್ಸ್. ಇದು 500 ವರ್ಷದ ಹಳೆಯ ನೃತ್ಯ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಗುರುಂಬಾ ನೃತ್ಯ ಬಂದ್ಬಿಟ್ಟು ಇದು ಬೂಡೋ ಬುಡಕಟ್ಟಿನ ಜನಾಂಗದವರು ಮಾಡುವ ನೃತ್ಯವಾಗಿದ್ದು ಚಿಟ್ಟಿ ಅಂದರೆ ಬಟರ್ಫ್ಲೈ ಡ್ಯಾನ್ಸ್ ಎಂದು ಇದನ್ನು ಕರೀತಾರೆ ಫ್ರೆಂಡ್ಸ್. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೇರಳ ರಾಜ್ಯದ ಪ್ರಮುಖ ಪ್ರಶ್ನೆಗಳು. ಅಂದರೆ ಕೇರಳದ ಮೇಲೆ ಪ್ರಶ್ನೆನ ಕೇಳ್ತಾರೆ ಫ್ರೆಂಡ್ಸ್, ಅದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಇಲ್ಲಿ ತುಳಲ್ ನೃತ್ಯ ಬಂದ್ಬಿಟ್ಟು ಇದು ಒಂದು ಏಕ ವ್ಯಕ್ತಿ ವಿಡಂಬನಾತ್ಮಕ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸೋಲೋ ಡ್ಯಾನ್ಸ್ ಇದಾಗಿರುತ್ತೆ ಫ್ರೆಂಡ್ಸ್. ಇದು ತುಳಲ್ ನೃತ್ಯ ಅಂತ ಫೇಮಸ್ ಆಗಿದೆ ಫ್ರೆಂಡ್ಸ್. ಇದನ್ನು ನೀವು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಇದು ಕೂಡ ಇಂಪಾರ್ಟೆಂಟ್. ಹಲವಾರು ಸಾರಿ ಇದನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಇದನ್ನು ಜನಸಾಮಾನ್ಯರ ಕಥಕ್ಕಳಿ ಎನ್ನಲಾಗುತ್ತದೆ. ಇದನ್ನು ಜನಸಾಮಾನ್ಯರ ಕಥಕ್ಕಳಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಒಪ್ಪ ನೃತ್ಯ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಒಪ್ಪ ನೃತ್ಯ ಬಂದ್ಬಿಟ್ಟು ಇದು ಕೇರಳ ರಾಜ್ಯದ ಹಬ್ಬವಾಗಿದ್ದು ಇದು ಮಲಬಾರ್ ಭಾಗದ ಮುಸ್ಲಿಂ ಸಮುದಾಯದ ವಧುವಿನ ಸುತ್ತಲೂ ಕುಂತು ಚಪ್ಪಾಳೆ ತಟ್ಟುತ್ತಾ ಮಾಡುವ ನೃತ್ಯ ಇದಾಗಿರುತ್ತೆ ಫ್ರೆಂಡ್ಸ್. ತಿರುವತಿರಕಳಿ ಬಂದ್ಬಿಟ್ಟು ಇದು ಕೇರಳ ರಾಜ್ಯದಾಗಿತ್ತು. ಇದನ್ನು ಕೇವಲ ಮಹಿಳೆಯರು ಮಾತ್ರ ಆಚರಣೆ ಮಾಡ್ತಂದರೆ ನೃತ್ಯವನ್ನು ಮಾಡ್ತಾರೆ. ವೈವಾಹಿಕ ಜೀವನದ ಸುಖಕ್ಕಾಗಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಇದನ್ನು ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಾರ್ಗಂಕಳಿ ಮತ್ತು ಪಡಯಾಣಿ ನೃತ್ಯ ಬಂದ್ಬಿಟ್ಟು ಇದು ಕೇರಳ ರಾಜ್ಯದ್ದು. ಇದು ಮಾರ್ಗಂಕಳಿ ಬಂದ್ಬಿಟ್ಟು ಸಿರಿಯನ್ ಕ್ರಿಶ್ಚಿಯನ್ ಅಂದರೆ ಸಮುದಾಯದವರು ಮಾಡುವ ನೃತ್ಯ ಇದಾಗಿರುತ್ತೆ. ಪಡಯಾಣಿ ಭದ್ರಕಾಳಿ ದೇವಸ್ಥಾನದಲ್ಲಿ ನಡೆಯುವ ಆಚರಣೆಗಾಗಿ ಈ ನೃತ್ಯವನ್ನು ಮಾಡ್ತಾರೆ. ಇದರಲ್ಲಿ ಕೋಲಂ ಬೃಹತ್ ಮೊಕವಾಡಗಳನ್ನು ಕೂಡ ಇವರು ಧರಿಸಿರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಭರತನಾಟ್ಯಂನ ವಿಶೇಷತೆ ಬಗ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದ್ರ ಮೇಲೂ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಇದ್ರ ಮೇಲೂ ಇಂಪಾರ್ಟೆಂಟ್ ಕ್ವಶನ್ನ ಕೇಳ್ತಾರೆ. ಭರತನಾಟ್ಯಂ ಬಂದ್ಬಿಟ್ಟು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಇದರ ಹಳೆಯ ಹೆಸರು ಅಂದರೆ ಭರತನಾಟ್ಯಂನ ಹಳೆಯ ಹೆಸರು ಏನಪ್ಪ ಅಂತಂದ್ರೆ ಸದೀರ್ ಅಂತ ಕರೀತಾರೆ ಫ್ರೆಂಡ್ಸ್, ಅಥವಾ ದಾಸಿಯಟ್ಟಂ ಅಂತ ಇದನ್ನು ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡಿ, ಇದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೂ ಪ್ರಶ್ನೆನ ಕೇಳ್ಬೋದು. ಇದು ಪುನರುಜ್ಜೀವನ ಅಂದರೆ ದೇವದಾಸಿ ಪದ್ಧತಿಯಿಂದ ಅವನತಿಯಲ್ಲಿದ್ದಾಗ ಇದನ್ನು ಉಳಿಸ್ತಾರೆ. ಅಂದರೆ ಭರತನಾಟ್ಯಂ ದೇವದಾಸಿ ಪದ್ಧತಿ ಇದ್ದಾಗಲೂ ಕೂಡ ಈ
ಇದೇನು ಭರತನಾಟ್ಯಂ ನೃತ್ಯವನ್ನು ಉಳಿಸಿದ್ರು ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರುಕ್ಮಿಣಿ ದೇವಿ ಅರುಂದೇಲ್. ರುಕ್ಮಿಣಿ ದೇವಿ ಅರುಂದೇಲ್ ಬಂದ್ಬಿಟ್ಟು ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭರತನಾಟ್ಯಂ ನೃತ್ಯಕ್ಕೆ ಇವರು ಸಂಬಂಧಪಟ್ಟಿರ್ತಾರೆ. ಮತ್ತು ಇ ಕೃಷ್ಣ ಅಯ್ಯರ್ ಇವರು ಇಬ್ಬರು ಕೂಡ ಇಂಪಾರ್ಟೆಂಟ್ ಇದ್ದಾರೆ ಫ್ರೆಂಡ್ಸ್. ಇ ಕೃಷ್ಣ ಅಯ್ಯರ್ ಮತ್ತು ರುಕ್ಮಿಣಿ ದೇವಿ ಅರುಂದೇಲ್ ಅವರು ಭರತನಾಟ್ಯಂ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ. ನೃತ್ಯದ ಪ್ರಮುಖ ಅಂಶಗಳು ಅಂದರೆ ಭರತನಾಟ್ಯಂನಲ್ಲಿ ನೃತ್ಯದ ಪ್ರಮುಖ ಎಲಿಮೆಂಟ್ಸ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಇದು ಹಲವು ರೀತಿಯಲ್ಲಿ ಸ್ವರಗಳು ಇರ್ತವೆ ಫ್ರೆಂಡ್ಸ್. ಅಲ್ಲರಿಪ್ಪು ಇದು ಕೂಡ ಭರತನಾಟ್ಯಂನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್, ಕೇಳಿದ್ದಾರೆ, ಕೇಳಲೂಬಹುದು, ಕೇಳ್ತಾರೆ ಫ್ರೆಂಡ್ಸ್. ಜತಿ ಸ್ವರಂ ಇದು ಬಂದ್ಬಿಟ್ಟು ಭರತನಾಟ್ಯಂನಲ್ಲಿ ಕೇಳುವ ಪ್ರಶ್ನೆ ಆಗಿರುತ್ತೆ. ಶಬ್ದಂ ಅಂದರೆ ಇವೆಲ್ಲ ನೃತ್ಯದ ಅಂಶಗಳು ಫ್ರೆಂಡ್ಸ್. ಭರತನಾಟ್ಯಂನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್, ಸ್ವಲ್ಪ ನೋಡ್ಕೊಳ್ಳಿ. ವರ್ಣಂ ಕೂಡ ಇದು ವರ್ಣನೆಯನ್ನು ಮಾಡುತ್ತದೆ. ಶಬ್ದಂ ಅಂದರೆ ಶಬ್ದವನ್ನು ಕೇಳಿಸೋದು. ಪದಗಳ ಬಗ್ಗೆ ವಿವರಣೆ ನೀಡುತ್ತದೆ. ತಿಲ್ಲಾನ ಇದು ಹಾಡಿನ ಮೂಲಕ ಇದು ವಿವರಣೆ ನೀಡುತ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಆಂಧ್ರ ಪ್ರದೇಶದ ಕೂಚಿಪುಡಿ ವಿಶೇಷತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಆಂಧ್ರ ಪ್ರದೇಶದ ಕೂಚಿಪುಡಿ ನೃತ್ಯವನ್ನು ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ಕೂಚಿಪುಡಿ ನೃತ್ಯದ ಪಿತಾಮಹ ಬಂದ್ಬಿಟ್ಟು ಸಿದ್ಧೇಂದ್ರ ಯೋಗಿಯವರು ಇದರ ಪಿತಾಮಹ ಅಂತ ಹೇಳ್ಬೋದು. ಮಂಡೂಕ ಶಬ್ದ ಅಂದರೆ ಈ ಕೂಚಿಪುಡಿ ನೃತ್ಯ ಬಂದ್ಬಿಟ್ಟು ಈ ನೃತ್ಯದಲ್ಲಿ ಒಂದು ಭಾಗ ಕಪ್ಪೆಯ ಕಥೆಯನ್ನು ಹೇಳುವುದು ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಒಂದು ಕಪ್ಪೆಯ ಕಥೆಯನ್ನು ಹೇಳ್ತದೆ. ಅಂದರೆ ಕೂಚಿಪುಡಿ ನೃತ್ಯ ಬಂದ್ಬಿಟ್ಟು ಯಾವ ಪ್ರಾಣಿಗೆ ಅಥವಾ ಯಾವ ಜಲಚರ ಪ್ರಾಣಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸರಿಯಾದ ಉತ್ತರ ಕಪ್ಪೆಗೆ ಇದು ಸಂಬಂಧಿಸಿದೆ ಫ್ರೆಂಡ್ಸ್. ತರಂಗಂ ಕಲಾವಿದರು ಹಿತ್ತಾಳೆ ತಟ್ಟೆಯ ಅಂಚಿನ ಮೇಲೆ ನಿಂತು ಸಮತೋಲನ ಮಾಡ್ತಾರೆ. ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ತಟ್ಟೆಯ ಮೇಲೆ ನಿಂತು ಏನು ಡ್ಯಾನ್ಸ್ ಮಾಡ್ತಾರಲ್ಲ ಅಂದರೆ ನೃತ್ಯವನ್ನು ಮಾಡ್ತಾರಲ್ಲ ಅದು ಯಾವ ನೃತ್ಯ ಅಂತ ಕೇಳ್ಬೋದು ಫ್ರೆಂಡ್ಸ್. ಸರಿಯಾದ ಉತ್ತರ ಕೂಚಿಪುಡಿ ಆಗಿರುತ್ತೆ ಫ್ರೆಂಡ್ಸ್, ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಸತ್ರಿಯ ಸೂಕ್ಷ್ಮ ವಿವರಗಳು ಅಂದರೆ ಸತ್ರಿಯ ನೃತ್ಯದ ಸೂಕ್ಷ್ಮ ವಿವರಗಳು. ಇದನ್ನು ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಶ್ರೀಮಂತ ಶಂಕರದೇವ. ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಇವರು 15ನೇ ಶತಮಾನದಲ್ಲಿ ಇದನ್ನು ಪರಿಚಯಿಸ್ತಾರೆ. ಸ್ಥಳ ಬಂದ್ಬಿಟ್ಟು ಸತ್ರಗಳಲ್ಲಿ ಅಂದರೆ ಮೋನ್ಸ್ಯಾಟರೀಸ್ ಒಳಗೆ ಇವರು ಸತ್ರಿಯ ನೃತ್ಯವನ್ನು ಕಂಡುಹಿಡಿತಾರೆ. ಕಲಾವಿದರು ಸನ್ಯಾಸಿಗಳು ಬ್ರಹ್ಮಚಾರಿಗಳು ಮಾತ್ರ ಮಾಡುತ್ತಿದ್ರು ಫ್ರೆಂಡ್ಸ್. ಅಂದರೆ ಈ ನೃತ್ಯವನ್ನು ಯಾರು ಮಾಡ್ತಾಯಿದ್ರಪ್ಪ ಅಂತಂದರೆ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಮಾತ್ರ ಮಾಡ್ತಾಯಿದ್ರು. ನಾಟಿ ನೃತ್ಯ ಬಂದ್ಬಿಟ್ಟು ಇದು ಕೂಡ ಅಸ್ಸಾಂ ರಾಜ್ಯದ ಸಂಬಂಧಿಸಿದ್ದು. ಪ್ರಮುಖವಾಗಿ ಹಿಮಾಚಲ ಪ್ರದೇಶದಲ್ಲಿ ಪ್ರಸಿದ್ಧ ಇದು ಹೊಂದಿದೆ ಫ್ರೆಂಡ್ಸ್. ಅಂದರೆ ಇದು ನಾಟಿ ನೃತ್ಯ ಬಂದ್ಬಿಟ್ಟು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದ್ದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಇದರ ಪ್ರಸಿದ್ಧ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಡಿಯೋ ಸಂದರ್ಭದಲ್ಲಿ ಅಸ್ಸಾಂನಲ್ಲೂ ದೇವದಾಸಿ ಪದ್ಧತಿಗೆ ಹೋಲಿಸಲಾಗಿದೆ. ಅಂದರೆ ಇಲ್ಲಿ ಈ ಸತ್ರಿಯ ಅಂದರೆ ಈ ನೃತ್ಯವನ್ನು ದೇವದಾಸಿಯವರಿಗೆ ಹೋಲಿಸಲಾಗಿದೆ ಫ್ರೆಂಡ್ಸ್. ದೇವದಾಸಿ ಪದ್ಧತಿಗೆ ಹೋಲಿಸಲಾಗಿದೆ. ಕೋಲಿ ನೃತ್ಯ ಬಂದ್ಬಿಟ್ಟು ಇದು ಸ್ಥಳ ಅಂದರೆ ಇದು ಮಹಾರಾಷ್ಟ್ರ ಮತ್ತು ಗುಜರಾತದ ವಿಶೇಷ ಅಂಶಗಳು ಅಂತ ಹೇಳ್ಬೋದು. ಇದು ಕೋಲಿ ನೃತ್ಯ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಕೋಲಿ ನೃತ್ಯ ಇದು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಲ್ಲಿ ಕಂಡುಬರ್ತದೆ. ಕಲಾವಿದರು ಮೀನುಗಾರರು ಮೀನುಗಾರ ಸಮುದಾಯದವರು ಈ ನೃತ್ಯವನ್ನು ಮಾಡ್ತಾರೆ. ವಿವರಣೆ ಸಮುದ್ರ ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದ ಲಯಬದ್ಧ ನೃತ್ಯ ಇದಾಗಿರುತ್ತೆ. ಟಿಪ್ಪಾಣಿ ನೃತ್ಯ ಇದು ಟಿಪ್ಪಾಣಿ ಇಲ್ಲಿ ನೋಡಿ ಫ್ರೆಂಡ್ಸ್, ಕೊಟ್ಟಾತಾರಲ್ಲ ಫ್ರೆಂಡ್ಸ್, ಇದು ಬಡಗಿ ತೊಗೊಂಡು ಇದೇ ಟಿಪ್ಪಾಣಿ ನೃತ್ಯ. ಇದು ಗುಜರಾತ್ನ ಸೌರಾಷ್ಟ್ರ ಭಾಗದಲ್ಲಿ ಕಂಡು ಬಂದಿದ್ದು. ಕಲಾವಿದರು ಯಾರಪ್ಪ ಅಂತಂದರೆ ಕಾರ್ಮಿಕ ಮಹಿಳೆಯರು ಇದನ್ನು ಮಾಡ್ತಾರೆ. ವಿವರಣೆ ನೆಲವನ್ನು ಗಟ್ಟಿಗೊಳಿಸಲು ಬಳಸಲು ಉದ್ದನೆಯ ಮರದ ಕೋಲಗಳನ್ನು ಅಂದರೆ ಟಿಪ್ಪಾಣಿ ಲಯಬದ್ಧವಾಗಿ ನೆಲಕ್ಕೆ ಬಡಿಯುತ್ತಾ ಮಾಡುವ ಶ್ರಮಿಕರ ನೃತ್ಯ ಟಿಪ್ಪಾಣಿ ನೃತ್ಯ. ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇದು ಹೊಸ ಪರೀಕ್ಷಾ ಮಾದರಿಯೇ ಅಂದರೆ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ತಂತ್ರಗಳು ಅಂದರೆ ಯಾವ ರೀತಿ ಪ್ರಶ್ನೆನ ಕೇಳ್ತಾರೆ ಅಂತ ಒಂದು ಸ್ವಲ್ಪ ನಿಮಗೆ ಝಲಕ್ ಕೊಡ್ತೀನಿ ಫ್ರೆಂಡ್ಸ್. ಇದೇ ರೀತಿ ನೀವು ಓದ್ವಿ ಅಂದರೆ ಯಾರು ಮಾಡುತ್ತಾರೆ ಅಂದರೆ ನೃತ್ಯವನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅಂದರೆ ಪುರುಷರು ಮಾಡ್ತಾರೋ ನೃತ್ಯವನ್ನು ಮಹಿಳೆಯರು ಮಾಡ್ತಾರೋ ಮತ್ತು ಯಾರಿಗೆ ಸಂಬಂಧಿಸಿದೆ ಈ ರೀತಿ ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ ಫ್ರೆಂಡ್ಸ್ ಎಕ್ಸಾಮ್ನಲ್ಲಿ. ನೃತ್ಯವನ್ನು ಕೇವಲ ಪುರುಷರು ಮಹಿಳೆಯರು ಇಬ್ಬರು ಸೇರಿ ಮಾಡುತ್ತಾರೆಯೇ ಅಂತ ಈ ರೀತಿ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಕೇಳ್ತಾರೆ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದರೆ ಗೋಮಾರ ನೃತ್ಯ ಕೇವಲ ಇದು ಮಹಿಳೆಯರಿಗೆ ಮಾತ್ರ ಸಂಬಂಧಿಸಿದೆ ಫ್ರೆಂಡ್ಸ್. ಕೆಲವೊಬ್ರು ಏನು ಮಾಡಿಬಿಡ್ತೀರಿ ಪುರುಷರು ಮಾಡ್ತಾರಂತ ಈ ರೀತಿ ಹಾಕ್ತೀರಿ. ಅಂದರೆ ಯಾರು ಮಾಡ್ತಾರೆ ಅಂತ ಇದರ ಮೇಲೆ ಕ್ವಶನ್ ರೈಸ್ ಮಾಡ್ತಾರೆ. ಅಂದರೆ ನೃತ್ಯವನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಕಥಕಳಿ ಉದಾಹರಣೆ ಇನ್ನೊಂದು ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಕಥಕಳಿ ಇದು ಸಂಪ್ರದಾಯದಂತೆ ಪುರುಷರು ಮಾಡ್ತಾರೆ ಫ್ರೆಂಡ್ಸ್. ಇಲ್ಲೇ ಡಿಫ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್. ಇದೇ ಡಿಫ್ರೆನ್ಸ್ನ ಎಡ್ಯುಕೇಟಿವ್ ಪ್ಯಾಟರ್ನ್ ಅಂತ ಕರೀತಾರೆ. ಈ ರೀತಿ ಕ್ವಶನ್ನ ಕೇಳ್ತಾರೆ ಫ್ರೆಂಡ್ಸ್. ಮತ್ತು ಯಾವ ಸಮುದಾಯದವರು ಅಂದರೆ ನೃತ್ಯದ ಮೇಲೆ ಯಾವ ಸಮುದಾಯದವರು ಈ ನೃತ್ಯವನ್ನು ಮಾಡ್ತಾರೆ ಅಂತ ಕೇಳ್ತಾರೆ.
ಅಂದರೆ ನಿರ್ದಿಷ್ಟ ಬುಡಕಟ್ಟು ಸಮುದಾಯದವರು ಯಾವ ನೃತ್ಯವನ್ನು ಮಾಡ್ತಾರೆ ಅಂತ ಕೇಳ್ತಾರೆ. ಉದಾಹರಣೆಗೆ ಹೋಜ್ಗಿರಿ, ಇದನ್ನು ಯಾವ ಬುಡಕಟ್ಟು ಜನಾಂಗ ಮಾಡ್ತಾರಪ್ಪ ಅಂತಂದ್ರೆ ರಿಯಾಂಗ್ ಬುಡಕಟ್ಟು ಜನಾಂಗದವರು ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಲಬೇಲಿಯ, ಇದನ್ನು ಯಾವ ಜನಾಂಗದವ್ರು ಮಾಡ್ತಾರೆ ಅಂದರೆ ಹಾವಾಡಿಗರು, ಏನು ಹಾವಾಡಿಸ್ತಾರಲ್ಲ ಫ್ರೆಂಡ್ಸ್, ಅವರು ಈ ನೃತ್ಯವನ್ನು ಮಾಡ್ತಾರೆ. ಇದ್ರ ಮೇಲೆ ಎಡಿಕ್ವಿಟಿ ಪ್ಯಾಟರ್ನ್ ಮೇಲೆ ಪ್ರಶ್ನೆಯನ್ನು ಪಕ್ಕ ಕೇಳ್ತಾರೆ ಫ್ರೆಂಡ್ಸ್. ಉಪಕರಣಗಳು ಅಂದರೆ ಇನ್ಸ್ಟ್ರೂಮೆಂಟ್ ಮೇಲೆ ಪಕ್ಕ ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ನೃತ್ಯದಲ್ಲಿ ಬಳಸುವ ವಿಶಿಷ್ಟ ವಸ್ತುಗಳು ಮತ್ತು ಉಪಕರಣಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಎಡಿಕ್ವಿಟಿ ಮೇಲೆ. ಅಂದರೆ ಉದಾಹರಣೆಗೆ ಲೇಜಿಮ್, ಸರಪಳಿ ಇರುವ ಕೋಲು, ಅಂದರೆ ಲೇಜಿಮ್ ಬಂದ್ಬಿಟ್ಟು ಇದು ಸರಪಳಿ ಇರುವ ಕೋಲಿದೆ ಫ್ರೆಂಡ್ಸ್, ಇದ್ರ ಮೇಲೆ ನೃತ್ಯವನ್ನು ಅಂದರೆ ಪ್ರಶ್ನೆಯನ್ನು ಕೇಳ್ತಾರೆ. ಚೆರವ ನೃತ್ಯವನ್ನು ಎದರಿಂದ ಯಾವ ನೃತ್ಯದಿಂದ ಅಂದರೆ ಯಾವ ರೀತಿ ಮಾಡ್ತಾರೆ? ಬಿದಿರು ಕೋಲಿನಿಂದ, ಅಂದರೆ ಬ್ಯಾಂಬೋದಿಂದ ಈ ನೃತ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ಪ್ರಶ್ನೆಯನ್ನು ಎಡಿಕ್ವಿಟಿ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ನೃತ್ಯ ಟಾಪಿಕ್ ಒಂದೇ ಅಂತಲ್ಲ ಫ್ರೆಂಡ್ಸ್, ಎಲ್ಲದ್ರ ಮೇಲೂ ಎಡಿಕ್ವಿಟಿ ಬೇಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್, ಡೀಪಾಗಿ ಕೇಳ್ತಾರೆ. ಅದಕ್ಕೆ ನೀವು ಸ್ವಲ್ಪ ನೋಡ್ಕೊಳ್ಳಿ. ನಾ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಹೋಗಿ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಕೆಳಗಡೆ ಹೋಗಿ ಹೈಪ್ ಮಾಡೋದನ್ನು ಮಾಡಿಬೇಕು ಫ್ರೆಂಡ್ಸ್, ಯಾಕಂದರೆ ನೀವು ಹೈಪ್ ಮಾಡಿದರೆ ಈ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತು ನಮಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಮತ್ತು ನಮ್ಮ ವಿಡಿಯೋ ಕೂಡ ಹೈಪ್ನಲ್ಲಿರುತ್ತೆ, ಅಂದರೆ ಎಲ್ಲದರಲ್ಲೂ ಟಾಪಲ್ಲಿರುತ್ತೆ. ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಎನಿಬೆಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ನೇರ ಪ್ರಶ್ನೆಗಳು, ಅಂದರೆ ಭಾರತದ ಜನಪದ ನೃತ್ಯಗಳ ಮೇಲೆ ನೇರ ಪ್ರಶ್ನೆಗಳನ್ನು ಯಾವ ರೀತಿ, ಅಂದರೆ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯಗಳನ್ನು ಯಾವ ರೀತಿ ಕೇಳ್ತಾರೆ ಅಂದರೆ ಕೇಳ್ಬೋದು ಅಂತ ನನ್ನ ಲೆಕ್ಕಾಚಾರ ಇದೆ. ಒಂದೇ ಶಾರ್ಟ್ನಲ್ಲಿ ಒಟ್ಟು ಅಂದರೆ ಎಲ್ಲ ನೃತ್ಯಗಳನ್ನು ಹೇಳಿಬಿಡ್ತೀನಿ ನೋಡಿ ಫ್ರೆಂಡ್ಸ್. ಆಂಧ್ರ ಪ್ರದೇಶದ ಪ್ರಮುಖ ನೃತ್ಯಗಳು: ವೀರನಾಟ್ಯಂ, ದಿಮ್ಸಾ, ಬಾಮಕಲ್ಪಂ, ಬುರ್ರಾಕಥ, ಲಂಬಾಡಿ, ಕೋಲಾಟಂ, ಇವೆಲ್ಲ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದೆ. ಅರುಣಾಚಲ ಪ್ರದೇಶ ಅಜಿಲಾಮು, ಚಲೋ, ರೇಕಂ, ಪಾಡಾ, ಪೋಪಿರ್, ಲಯನ್ ಅಂಡ್ ಪಿಕಾಕ್ ಡ್ಯಾನ್ಸ್. ಅಸ್ಸಾಂ ರಾಜ್ಯದ ಪ್ರಮುಖ ನೃತ್ಯಗಳು ಬಿಹು, ಬಗರುಂಬಾ, ಬೋರ್ತಾಲ್, ಜೂಮರ್, ಇವೆಲ್ಲ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್. ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಇದೆ. ಬಿಹಾರದ ಜನಪದ ನೃತ್ಯಗಳು ಜಾಟ್ ಜಟಿಂಗ್, ವಿದೇಶಿಯ, ಜಿಜಿಯಾ, ಜರ್ನಿ, ಪೈಂಕಾ, ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಛತ್ತೀಸ್ಗಢದ ಪ್ರಮುಖ ನೃತ್ಯಗಳು ರೌಟ್ ನಾಚ, ಪಡವಾನಿ ಮತ್ತು ಸೋ ನಾಚ, ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಗುಜರಾತ್ನ ಪ್ರಮುಖ ನೃತ್ಯಗಳು ಗರ್ಬಾ, ದಾಂಡಿಯಾ, ರಾಸ್ಲೀಲಾ ಅಂದರೆ ಉತ್ತರ ಪ್ರದೇಶ ಫ್ರೆಂಡ್ಸ್, ಟಿಪ್ಪಾಣಿ, ಭವಾಯಿ, ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ. ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಫ್ರೆಂಡ್ಸ್ ಪಕ್ಕ. ಗೋವಾ ರಾಜ್ಯದ ಜನಪದ ನೃತ್ಯಗಳು ಪುಕುಡಿ, ತರಂಗಮೇಲ್, ಮಂಡೋ, ಇವೆಲ್ಲ ಗೋವಾ ರಾಜ್ಯದ ನೃತ್ಯಗಳು. ಹಿಮಾಚಲ ಪ್ರದೇಶದ ಪ್ರಸಿದ್ಧ ನೃತ್ಯಗಳು ನಾಟಿ, ದಮನ್, ಚಪೇಲಿ, ಮಹಾಸು. ಹರಿಯಾಣದ ಜನಪದ ನೃತ್ಯಗಳು ಪಾಗ್, ದಮಾಲ್, ಲೋರ್, ಗುಗ್ಗಾ, ಕೋರಿಯಾ, ಆಗಲೇ ಹೇಳಿದ್ದೇನೆ ಫ್ರೆಂಡ್ಸ್, ಅದನ್ನೇ ಒಂದು ಲೈನಲ್ಲಿ ಹೇಳ್ತಾ ಇದ್ದೀನಿ. ಜಮ್ಮು ಮತ್ತು ಕಾಶ್ಮೀರ ಪ್ರಮುಖ ನೃತ್ಯಗಳು ರೌಪ್, ಬಂಡ್, ಪಥರ್, ಕುಡ್, ಇವೆಲ್ಲ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ನೃತ್ಯಗಳು ಆಗಿರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ. ಜಾರ್ಖಂಡ್ನ ಪ್ರಮುಖ ನೃತ್ಯಗಳು ಕರ್ಮ, ಚೌ, ಪೈಕಾ. ಕರ್ನಾಟಕ ರಾಜ್ಯದ ನೃತ್ಯಗಳು ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ, ಬೋಲಾಕ್ ಅಟ್ ಮತ್ತು ಭೂತಕೋಲ, ಇವೆಲ್ಲ ಕರ್ನಾಟಕ ರಾಜ್ಯದ ಪ್ರಮುಖ ನೃತ್ಯಗಳು. ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್, ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲೇ ಭಾಳ ಕೇಳ್ತಾ ಇದ್ದಾನೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಕೇರಳದ ಪ್ರಸಿದ್ಧ ನೃತ್ಯ, ಇದು ಕೂಡ ಇಂಪಾರ್ಟೆಂಟು. ತೇಯಂ, ಒಟ್ಟಂ, ತುಳಲ್, ಕೈಕೊಟ್ಟ, ಕಳಿ, ಇದು ನೃತ್ಯ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್, ಇಂಥವನ್ನೇ ಕೇಳ್ತಾನೆ ಫ್ರೆಂಡ್ಸ್ ಅವನು. ಮಧ್ಯಪ್ರದೇಶದ ಜಾನಪದ ನೃತ್ಯಗಳು ಯಾವಪ್ಪ ಅಂತಂದ್ರೆ ಮಟ್ಕಿ, ಜವಾರ, ಮಂಚ್. ಮಣಿಪುರದ ಪ್ರಮುಖ ನೃತ್ಯಗಳು ಲೈ, ಹರೋಬಾ, ತಂಗಟಾ, ರಾಸ್ಲೀಲಾ, ಮಣಿಪುರದ ನೃತ್ಯಗಳು ಆಗಿರ್ತವೆ. ರಾಸ್ಲೀಲಾ ಬಂದ್ಬಿಟ್ಟು ಉತ್ತರ ಪ್ರದೇಶ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಅದು. ಮೇಘಾಲಯದ ಪ್ರಮುಖ ನೃತ್ಯಗಳು ವಾಂಗಲ, ಅಂದರೆ 100 ಡ್ರಮ್ಸ್ ಹಬ್ಬ, ಅಂದರೆ 100 ಡ್ರಮ್ಮಿಂದ ಬಾರಿಸುವ ಹಬ್ಬ ವಾಂಗಲ ಆಗಿರುತ್ತೆ. ಲಾಹೋ. ಮಿಜೋರಾಂ ರಾಜ್ಯದ ನೃತ್ಯಗಳು ಚೇರಾವ, ಅಂದರೆ ಬಿದಿರು ನೃತ್ಯ, ಕುಲ್ಲಂ, ಅಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್ ಆಗಲೇ. ಮಹಾರಾಷ್ಟ್ರದ ಪ್ರಸಿದ್ಧ ನೃತ್ಯಗಳು ಲಾವಣಿ, ಕೋಲಿ, ತಮಾಷಾ, ಲೇಜಿಮ್, ಇದು ಕೂಡ ಇಂಪಾರ್ಟೆಂಟು. ನಾಗಾಲ್ಯಾಂಡ್ ಜನಪದ ನೃತ್ಯಗಳು ಹಾರ್ನ್ಬಿಲ್, ಚಾಂಗ್ಲೋ ಅಂತ ಹೇಳ್ಬೋದು. ಒಡಿಸ್ಸಾದ ಪ್ರಮುಖ ನೃತ್ಯಗಳು ಘೂಮರ್, ಚೌ, ಗುಟಿಪೋವಾ, ಇವೆಲ್ಲ ಒಡಿಸ್ಸಾದ ರಾಜ್ಯದ ನೃತ್ಯಗಳು ಆಗಿರ್ತವೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರಾಜಸ್ಥಾನದ ಪ್ರಮುಖ ನೃತ್ಯಗಳು ಘೂಮರ್, ಕಾಲಿಬೆಲಿ, ಅಂದರೆ ಹಾವು ನೃತ್ಯ, ಕಾಲಿಬೆಲಿ ಆಗಿರುತ್ತೆ, ಕುಚಿಪುಡಿ. ಸಿಕ್ಕಿಂ ರಾಜ್ಯದ ನೃತ್ಯಗಳು ಚೂಪಾಟ್, ಸಿಂಗಿಚಂ. ತಮಿಳುನಾಡಿನ ಪ್ರಸಿದ್ಧ ನೃತ್ಯಗಳು, ಇದು ಇಂಪಾರ್ಟೆಂಟ್, ಕುಮ್ಮಿ, ಕಾವಡಿ, ಕರಗರಂ ಅಂದರೆ ಆಚರಿಸ್ತಾರೆ ಫ್ರೆಂಡ್ಸ್. ತೆಲಂಗಾಣದ ಜನಪದ ನೃತ್ಯಗಳು ಪೇರಿನಿ, ಶಿವತಾಂಡವ, ದಿಮ್ಸಾ.
ತ್ರಿಪುರಾದ ಪ್ರಮುಖ ನೃತ್ಯಗಳು ಬಂದ್ಬಿಟ್ಟು ತ್ರಿಪುರ ಬಂದ್ಬಿಟ್ಟು ಹೋಲಿ ಹೋಜ್ಗಿರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನು ಇಲ್ಲಿವರೆಗೆ ನೋಡಿದ್ರೆ ಫ್ರೆಂಡ್ಸ್, ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ವಿಡಿಯೋನ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡೋದಕ್ಕೆ ಧನ್ಯವಾದಗಳು. ಈಗ SSGD PDF ಅಂದರೆ GK ಪ್ರೀವಿಯಸ್ ಇಯರ್ PDF ಹೇಳಿದಿಲ್ಲ ಫ್ರೆಂಡ್ಸ್. ಅದೇನಾದರೂ ಬೇಕಾದರೆ ನಮಗೆ ವಾಟ್ಸಪ್ನಲ್ಲಿ DM ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ PDF ಕಳಿಸ್ತೀನಿ. ಧನ್ಯವಾದಗಳು.